ಹಾಯ್ ವೀವರ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ತೆಂಗಿನಕಾಯಿ ಪಲ್ಯ. ತೆಂಗಿನಕಾಯಿ ತುರಿದು ನಾವಿಲ್ಲಿ ಪಲ್ಯ ಮಾಡ್ತಾ ಇರೋವಂಥದ್ದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಹಾಗೆ ತೆಂಗಿನಕಾಯಿ ಪಲ್ಯ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಸಾಸಿವೆ, ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕಡಲೆಬೇಳೆ ಮತ್ತು ಸಾಸಿವೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆಬೇಳೆ ಈಗ ಹೊಂಬಣ್ಣಕ್ಕೆ ಬಂದಿದೆ. ನಾನೀಗ ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 5 ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಿ. ಹಸಿಮೆಣ್ಸಿನ್ಕಾಯಿ 1-2 ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಬಟ್ ಮಕ್ಕಳು ಇದ್ದಾಗ ನೋಡಿಕೊಂಡು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಬಟ್ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ಒಂದೇ ಹಾಕಿದ್ರೂ ನಡೆಯುತ್ತೆ. ಹಾಕಲಿಲ್ಲ ಅಂದ್ರೂ ಸಹ ಚೆನ್ನಾಗಿ ಬರುತ್ತೆ. ಅದು ಈರುಳ್ಳಿ ಆಪ್ಷನಲ್ಲು. ನಾನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅರ್ಧ ಫ್ರೈ ಆದ ನಂತರ 1 ಚಿಟಿಕೆ ಅರಿಶಿಣದ ಪುಡಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ 70 to 90% ಕುಕ್ ಆಗಬೇಕು. ತುಂಬ ಫ್ರೈ ಆಗಬೇಕಂತ ಏನಿಲ್ಲ, ಸ್ವಲ್ಪ ಕುರುಮ್ ಅನ್ನಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿಯಲ್ಲಿರುವ ಹಸಿ ಸ್ಮೆಲ್ ಹೋಗಬೇಕು. ಅದಾದ ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಕೊಬ್ಬರಿ ತುರಿತಾರಲ್ಲ ಆ ತುರಿಯೋದ್ರಲ್ಲಿ ತುರ್ಕೊಂಡು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ನಾರ್ಮಲಾಗಿ ಕಾಯಿ ತುರಿತೀರಲ್ಲ ಅದರಲ್ಲೇ ಕಾಯಿ ತುರಿಯನ್ನು ತುರಿದಿರ್ತೀರಲ್ಲ ಅದೇ ತುರಿಯನ್ನು ನೀವು ಇಲ್ಲಿ ಸೇರಿಸಿ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಉಪ್ಪನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಕಾಯಿ ತುರಿ ಕಡಿಮೆ ಉಪ್ಪಿನ ಅಂಶವನ್ನು ಹೀರ್ಕೊಳ್ಳುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕಾಯಿ ತುರಿ ಹಾಕಿದ ನಂತರ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ, 1 ಅಥವಾ 1.5 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಪಲ್ಯ ರೆಡಿ ಆಗಿದೆ. ಫ್ಲೇಮನ್ನು ಆಫ್ ಮಾಡ್ತೀನಿ. ನೆಕ್ಸ್ಟು ನಾನೀಗ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಯಾವುದೇ ರೀತಿಯ ರೊಟ್ಟಿಗಳನ್ನ ಮಾಡ್ಕೊಳ್ಳಿ, ಈ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ 1 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಇಲ್ಲಿ ಸೇರಿಸ್ಕೋಬೋದು. ನೀರು ಚೆನ್ನಾಗಿ ಕುದಿಬೇಕಾದ್ರೆ 1 ಬೌಲ್ ಆಗುವಷ್ಟು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಮತ್ತು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು, ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕಾಗತ್ತೆ. ಏಕೆಂದರೆ ಬಿಸಿ ಇದ್ದಾಗ ನಾವು ಮಿಕ್ಸ್ ಮಾಡಲಿಕ್ಕೆ ಆಗಲ್ಲ. ಸೌಟಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹಿಟ್ಟನ್ನು ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಈ ರೀತಿ ಹಿಟ್ಟನ್ನು ಹೊಂದಿಸ್ಕೊಳ್ಳೋದ್ರಿಂದ ರೊಟ್ಟಿ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ನುಣುಪಾಗಿರಬೇಕು, ಆಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೊಟ್ಟಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಅಕ್ಕಿ ಹಿಟ್ಟು ಚೆನ್ನಾಗಿರೋ ಒಳ್ಳೆ ಕಂಪ್ನಿ ಹಿಟ್ಟನ್ನು ತೆಗೆದುಕೊಳ್ಳಿ. ಅಥವಾ ಚೆನ್ನಾಗಿ ನೀವು ಮನೆಯಲ್ಲೇ ಮಿಲ್ ಮಾಡಿಸ್ತೀರಾ ಅಂದರೆ ನುಣ್ಣುಪಾಗಿ ಹಿಟ್ಟನ್ನು ಮಾಡಿಸ್ಕೊಳ್ಳಿ. ಸ್ವಲ್ಪ ಫೈನ್ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 10 ನಿಮಿಷ ತಣಿಲಿಕ್ಕೆ ಇಟ್ಟಿದೆ. ಸೊ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಅಥವಾ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಹಿಟ್ಟನ್ನು ನೀವು ನಾದ್ಕೋಬೇಕಾಗತ್ತೆ. ಏನಾದರೂ ಗಟ್ಟಿ ಇದೆ ಅನಿಸಿದ್ರೆ 1-2 ಚಮಚ ನೀರನ್ನು ಸೇರಿಸ್ಕೊಳ್ಳಿ. ಅಥವಾ ತೆಳು ಇದೆ ಅನಿಸಿದ್ರೆ 1-2 ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾನು ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ನಿಮಗೆ ಲಟ್ಟಿಸ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ತೆಳುಗೆ ಮಾಡಿಬಿಟ್ಟು ನೀವು ರೊಟ್ಟಿ ಶೀಟ್ ಮೇಲೂ ಸಹ ರೊಟ್ಟಿಯನ್ನು ತಟ್ಬೋದು. ನಾನಿಲ್ಲಿ ಸಣ್ಣ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ನೀವು ಉಂಡೆ ಮಾಡಬೇಕಾದ್ರೂ ನೀವು ಈ ರೀತಿ ಉಂಡೆಯನ್ನು ನಾದ್ಕೋಬೇಕಾಗತ್ತೆ. ಸೊ ಅಕ್ಕಿ ಹಿಟ್ಟಿನಲ್ಲಿ ಅಂಟಿನಂಶ ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ನೀವು ಈ ರೀತಿ ರೊಟ್ಟಿ ಮಾಡಬೇಕಾದ್ರೆ ಆ ಬಾಲ್ ಮಾಡ್ಕೋಬೇಕಾದ್ರೆ ಹಿಟ್ಟನ್ನು ನೀವು ಚೆನ್ನಾಗಿ ನಾದ್ಕೊಂಡು ನಂತರ ನೀವು ಬಾಲನ್ನು ಮಾಡ್ಕೋಬೇಕಾಗತ್ತೆ.
ಮೊದಲಿಗೆ ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಕೈಯಲ್ಲಿ ತಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತಟ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾನು ಈ ರೀತಿ ಲಟ್ಟಣಿಗೆಗೆ ಸ್ವಲ್ಪ ಹಿಟ್ಟನ್ನು ಸವರ್ಕೊಂಡು ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಗೋಧಿ ಹಿಟ್ಟಿನ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ನೀವು ಇಲ್ಲಿ ಲಟ್ಟಿಸ್ಕೊಳ್ಳಿ. ಅಕ್ಕಿ ಹಿಟ್ಟು ಸ್ವಲ್ಪ ನೀರಿನ ಅಂಶ ಬಿಡೋದ್ರಿಂದ ನೀವು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಕೆಳಗಡೆ ಅಂಟ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಲಟ್ಟಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ನೀವು ಕೈಯಲ್ಲೇ ತಟ್ತೀನಿ ಅಂದರೆ ಇನ್ನು ಸ್ವಲ್ಪ ಸ್ಮೂತ್ ಮಾಡಿಕೊಂಡು ನೀವು ಕೈಯಲ್ಲೇ ಫುಲ್ಲಾಗಿ ರೊಟ್ಟಿಯನ್ನು ತಟ್ಕೋಬಹುದು. ಅಥವಾ ಕೈಯಲ್ಲಿ ನನಗೆ ತಟ್ಟಲಿಕ್ಕೆ ಬರಲ್ಲ ಅನ್ನೋರು ಈ ರೀತಿ ಚಪಾತಿ ಲಟ್ಟಿಸ್ತೀವಲ್ಲ ಅದರಲ್ಲಿ ನಾವು ಈ ರೀತಿ ನಾವು ಲಟ್ಟಿಸ್ಕೋಬೋದು. ಲಟ್ಟಿಸ್ಕೊಂಡ್ರೂ ಸಹ ಚೆನ್ನಾಗಿ ಬರುತ್ತೆ. ಅಥವಾ ಕೈಯಲ್ಲಿನೂ ಸಹ ತಟ್ಬೋದು. ಅಥವಾ ಇನ್ನೂ ಸ್ವಲ್ಪ ಸ್ಮೂತ್ ಮಾಡ್ಕೊಬಿಟ್ಟು ರೊಟ್ಟಿ ಶೀಟ್ ಮೇಲೆ ನಾವು ತಟ್ಬಿಟ್ಟು ಸಹ ಡೈರೆಕ್ಟಾಗಿ ತವೆ ಮೇಲೆ ಹಾಕ್ಬೋದು. ನೋಡಿ, ನಾನು ಇಷ್ಟು ದಪ್ಪ ಇಷ್ಟು ಅಗಲಕ್ಕೆ ನಾನಿಲ್ಲಿ ರೊಟ್ಟಿಯನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ತವಾನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ಕಾಯ್ತಾ ಇರುವಂಥ ತವ ಮೇಲೆ ರೊಟ್ಟಿಯನ್ನು ಹಾಕಿ ಒಂದು ಬೌಲಲ್ಲಿ ನಾನು ನೀರನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಅದ್ಬಿಟ್ಟು ಮೇಲ್ಗಡೆ ಪದರ ಏನು ಬರುತ್ತೆ ಅದೊಂದು ಸ್ವಲ್ಪ ಸವರಿ ಒಂದು 10 ಸೆಕೆಂಡ್ ಆದ ನಂತರ ನಾವೇನು ನೀರು ಸವರಿರ್ತೀವಿ ಅದು ಸ್ವಲ್ಪ ಡ್ರೈ ಆದಂಗೆ ಆದ ನಂತರ ತಿರುವಾಕಿ ಬೇಯಿಸ್ಕೊಳ್ಳಿ. ಎರಡೂ ಸೈಡು ನೀವು ತಿರುವಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಎಡ್ಜಸ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೊಟ್ಟಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ, ಅಥವಾ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿದ್ರೆ ನಿಮ್ಗೆ ರೊಟ್ಟಿ ನೀವು ಹೇಗೆ ಮಾಡ್ತೀರೋ ಹಾಗೆ ಬರುತ್ತೆ. ಹಿಟ್ಟೇನೋ ಸ್ವಲ್ಪ ದಪ್ಪ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ ಅಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ರೀತಿ ಎಡ್ಜಸ್ನೆಲ್ಲ ನೀವು ಈ ರೀತಿ ಸೌಟಿಂದ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಗರಿ ಗರಿ ಬೇಕು ಅಂದರೆ ಗರಿ ಗರಿಯಾಗಿ ಬೇಯಿಸ್ಕೊಳ್ಳಿ, ಇಲ್ಲ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೇಯಿಸ್ಕೊಂಡ ನಂತರ ನಾನು ಇದನ್ನು ಒಂದು ಪ್ಲೇಟ್ ಮೇಲೆ ತೆಗೆದುಕೊಳ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂತಹ ರೊಟ್ಟಿಗಳನ್ನೂ ಸಹ ಮಾಡ್ಕೊಳ್ಳಿ. ನಾನೀಗ ಈ ರೊಟ್ಟಿಯನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ. ಬಟ್ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿಲ್ಲ. ಹಿಟ್ಟು ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಈ ರೀತಿ ರೊಟ್ಟಿ ಬಂದಿದೆ. ಬಟ್ ಆದ್ರೂ ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ, ಈ ರೀತಿ ಚೆನ್ನಾಗಿ ನೀವು ಹಿಟ್ಟು ಚೆನ್ನಾಗಿತ್ತು ಅಂದರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈಗ ಪಲ್ಯ ಜೊತೆ ಸರ್ವ್ ಮಾಡಿ. ತೆಂಗಿನಕಾಯಿ ತುರಿ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಎರಡೂ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.